ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೋಪಾಲಯ್ಯ, ಗೋಪಾಲಯ್ಯ, ಏನ್ ಗೋಪಾಲಯ್ಯ, ನಿನ್ ಪುಟ್ಟಮ್ಮಿ ಕಾಣ್ತಾನೆ ಇಲ್ಲ. ನಾನ್ ಸಾಯ ಗಂಟ ಮೆಸ್ ಬಾಗ್ಲಾಕಿಲ್ಲ ಅಂತ ಬಾಯ್ ಪಡ್ಕಂತ ಇದ್ಲು. ಎಲ್ಲಿ ಇವತ್ತು ಹೋಗ್ಬಿಟ್ಲಾ? ಮಮ್ಮಿ, ಗಲಾಟೆ ಎಲ್ಲ ಮಾಡಂಗಿದ್ರೆ ವಾಪಸ್ ತಡಿ ಮನೆಗೆ ಹೋಗೋದ. ಧೈರ್ಯ ಹೇಳ್ತೀನಿ ಅಂತ ತಾನೇ ಇಲ್ಲಿ ತನಕ ಬಂದಿದ್ದು. ನೀನು ಯಾಕೆ ಹಿಂಗೆ ಮಾತಾಡ್ತಿದ್ಯಾ? ಲೇ ಪುರ್ಸಿ, ನಿಮ್ಮ ಮಮ್ಮಿ ಮಾತು ಕಟ್ಕೊಂಡ್ ಬಂದ ಇಲ್ಲಿಗೆ. ನೀವಿಬ್ರು ಸ್ವಲ್ಪ ಅಮಿಕಂಡ್ ನಿಂತ್ಕೊಂತೀರಾ? ಎಲ್ಲೇನ್ ಮಾತಾಡ್ಬೇಕು ಅಂತ ನನ್ನ ಸಂದಾಗ ಗೊತ್ತೈತೆ. ಅವ ನೀವು ಒಳಗೆ ನಡಿ, ಉಳಿದು ಯಾವಾಗಲೂ ಇದ್ದಿದ್ದು. ಅಲ್ಲ, ನಾವ್ಯಾಕೆ ಒಳಗೆ ಹೋಗ್ಬೇಕು? ಅವಳೇ ಏನ್ ಹೇಳ್ಬೇಕೋ ಹೇಳ್ಬಿಟ್ಟು ಹೋಗ್ಲಿ. ನೀವು ಸುಮ್ನಿರಿ ಮಿಸ್ಟರ್ ಗೋಪಾಲ್. ಅದೇ ಅದೇ, ಸೂರ್ ಕಿತ್ಕೊಂಡು ಸೋರ್ತಾ ಇದ್ರು ಆಕಾಶ ಕಾಣ್ತೈತೆ ಅಂತ ಎದೆ ತಟ್ಕೊಂಡು ಹೇಳೋ ಗುಂಪಲ್ವೇ ನಿಮ್ದು. ಏ, ನಿಮ್ಮವ್ವ ಊರ್ ಬಿಟ್ಟು ಹೊಂಟೋಗೋಳೆ. ಈಗ್ಲಾದ್ರೂ ಗೊತ್ತಾಯ್ತಾ ನಿಮ್ ಮನೆ ಬುದ್ಧಿ ಎಂತದಂತ? ರಾಜೆ, ಬಾಯಿ ಮುಚ್ಕೊಂಡು ಹೊಂಟೋದ್ರೆ ಸರಿ, ಇಲ್ಲ ಅಂದ್ರೆ ಏನಯ್ಯ ಮಾಡ್ತೀಯಾ? ಹೊಡಿತ್ಯಾ? ಹೊಡಿ ನೋಡಮ್ಮ. ಪುರ್ಸಿ, ಪುಟ್ಟಕ್ಕ ಯಾಕೆ ಹೋಗಿದಂತೆ? ಸಹನಕ್ಕ ಬದ್ಕೊಳ್ಳಿ ಅಂತ ಅವ್ವ ನಮ್ಮವಳೆ ಮಾವ. ಯಾಕೆ ಸುಮ್ಕಾಗ್ಬಿಟ್ಟೆ? ಹೊಡಿ ನೋಡಮ್ಮ. ಛೇ, ನಿನ್ ಮೈ ಮುಟ್ಟಕ್ಕೂ ಅಸಹ್ಯ ಅನ್ಸತ್ತೆ. ಹೊಂಟಕ್ ಸುಮ್ಮನೆ. ಏನೇ ಹೇಳ್ದೆ? ಅಸಹ್ಯ ಆಯ್ತಾಯ್ತಾ? ಏ, ಬಾರ್ಲೇ ಇಲ್ಲಿ. ಯೋ, ನನ್ನನ್ನು ಮುಟ್ತೇನೆ ಇವನ್ ಭೂಮಿ ಮೇಲೆ ಹಂಗೆ ಉದುರ್ಬಿಟ್ನಾ? ಸುಮ್ಕಿರ್ಲಾ? ಒಂದ್ ಗೆಪ್ತಿ ಮಾಡಿಕ. ನಿನಗ್ ಗಂಡ್ ಮಗ ಎತ್ಕೊಟ್ಟವಳು ನಾನೇಯ. ಇಲ್ಲಿ ಬಂದು ಅದೇನ್ ಸುಖ ಕಾಣ್ತಿದ್ದೀಯ ನೀನು? ಒಂದಾದ್ಮೇಲೆ ಒಂದ್ ಬರೀ ಗೋಳೆಯ. ನಮ್ಮ ಮನೇಲಿರುವಾಗ ಚಂದಾಗಿದ್ದೆ. ಮೊದಲನೇವಳು ಮಣ್ಣಲ್ಲಿ ಮಣ್ಣಾಗೋದ್ಲು ಅನ್ನೋದನ್ನ ನಂಬದೆ ಅವ್ರವ್ವ ಊರೆಲ್ಲ ಅಲಿತಾವಳೆ. ಎಣ್ಣೆವಳು ಭ್ರಮೇಲ್ ಬದುಕ್ತಾವಳೆ. ಇನ್ ಇವಳು ಯಾವನ್ನ ಕಟ್ಕೊಂಡು ಓಡೋಗೋದಂತ ಗ್ಯಾರಂಟಿ. ಅಂತ ಬುದ್ಧಿ ನನ್ನ ಮಕ್ಕಳಿಗೆ ಬರಕ್ಕಿಲ್ಲ. ಅದೇನಿರು ನಿಂದು. ಚೆನ್ನಾಗಿದ್ ನನ್ನ ಜೀವನ ಹಾಳು ಮಾಡ್ದವಳೆ ನೀನು. ಯಾಕೆ ಬಂದ್ಬಿಡು. ಸಗಣಿ ಮೆತ್ಕೊಂಡಿದ್ ಕಾಲ್ಗೆ ಸಾರ ಯಾಕೆ ತೊಳ್ದವಳೆ ಕೆಟ್ಟವಳು ಅಂದ್ರಂತೆ. ಹಂಗಾಯ್ತು ನೀನ್ ಹೇಳೋ ಕತೆ. ನೋಡ್ಲ ಪುರ್ಸಿ, ನಿಮ್ ಡ್ಯಾಡಿ ಹೆಂಗ್ ಮಾತಾಡ್ತಾವನೆ ಅಂತ. ಏನ್ಲ ಕಾಳಿ, ಸುಮ್ಕೆ ನಿಂತ್ಬಿಟ್ಟಲ್ಲ. ನೀನ್ ಬಿಟ್ ಬಂದವಳ ಬಗ್ಗೆ ಮಾತಾಡಿದಕ್ಕೆ ನಿಂಗೆ ಉರ್ಕೊಂಬತ್ತಾಯ್ತಾ? ಮಗ್ಳು ಸತ್ತೋದ್ಲು ಅನ್ನೋದನ್ನ ನಂಬಕ್ಕಾಗ್ದೆ ಹುಚ್ಚಿಡ್ಕೊಂಡ್ ತಿರುಗ್ತಾವಳೆ. ತಿಕ್ಕಲ್ ತಿರ್ಗೈತವಳ್ಗೆ. ಇಲ್ಲ ಇಲ್ಲ ಲೇ ಕಾಳಿ, ನೀನ್ ಹೇಳ್ದಲ್ಲ ನಿನ್ನೆ ರಾತ್ರಿ ಬಂಗಾರಮ್ಮನವ್ರ ಮನೆಗೆ ಕಳ್ಳ ನುಗ್ಗಿದ್ದ ಅಂತ. ಟಕ್ಕ, ನಿನ್ನೆ ರಾತ್ರಿ ಮನೆ ಬಿಟ್ಟು ಹೋಗೋಳೆ ಅಂದ್ರೆ ಏನ್ಲ ಅರ್ಥ? ಯಪ್ಪ ಯಪ್ಪ ಯಪ್ಪ, ಇರ್ಬೋದು ಇವಳೆ ಬೀಗರ ಮನೆ ಕನ್ನ ಹಾಕ್ಸಿ ಅವರೆಲ್ಲ ಸಿಕ್ಕಾಕೊಂಡಿದ್ದಕ್ಕೆ ಇವಳು ರಾತ್ರಿ ಮನೆ ಬಿಟ್ಟು ಹೊಂಟೋಗೋಳೆ. ಭಲೆ ಹೆಂಗ್ಸು. ರಾಜಿ, ನಮ್ಮವ್ವನ ಬಗ್ಗೆ ಏನೇನೋ ಮಾತಾಡಿದ್ರೆ ನಾನು ಸುಮ್ನಿರಲ್ಲ. ಸುಮ್ಕಿರ್ದೆ ಇನ್ನೇನ್ ಕಥಕಳಿ ಮಾಡ್ತೀಯಾ? ನಿಮ್ಮವ್ವ ಹಿಂಗ್ ಮಾಡೋಳೋ ಇಲ್ವೋ ನನಗ್ ಗೊತ್ತಿಲ್ಲ. ಆದ್ರೆ ಹಿಂಗ್ ಮಾಡೋಳೆ ಅಂತ ಬಂಗಾರಮ್ಮನವ್ರಿಗೆ ಬತ್ತಿ ಹಚ್ಚಿದ್ರೆ ನನ್ಗೆ ತೃಪ್ತಿ ಸಿಗ್ತೈತೆ. ಇರು, ನೀಗ್ಲೇ ಫೋನ್ ಮಾಡ್ತೀನಿ. ನಾಡು ಫೋನು. ನೀನು ಫೋನ್ ಮಾಡಿದ ತಕ್ಷಣ ಬಂಗಾರಮ್ಮನವ್ರು ನಿನಗೆ ಕ್ಯಾಕರ್ ಸೂಗ್ಯೋದು. ಅಮ್ಮೋರು ಬಿಸಿಯಾಗವ್ರೆ ಅನ್ಸ್ತೈತೆ. ರಜೆ, ಫೋನ್ ಮಾಡಿ ಮುಗಿಸ್ಕೇಬೇಡ, ಫೋನ್ ಮಡಗು. ಅಯ್ಯ, ನಿನ್ಗೇನಯ್ಯ ಕಷ್ಟ? ನನ್ನ ಫೋನು ನನ್ನ ಬಾಯಿ. ಅಮ್ಮೋರ್ ಫೋನ್ ತೆಗೆದ್ರು. ಅಮ್ಮೋರೆ, ನಾನಿಲ್ಲಿ ಪುಟ್ಟಕ್ಕನ್ ಮಂತಾವ್ ಬಂದಿದ್ದೆ. ಹಲೋ ಹಲೋ, ಯಾರೇ ನೀನು?
ನಾನು ರಾಜೇಶ್ವರಿ. ಯೋನ್ ಹೇಳು. ಅಮ್ಮೋರೆ, ನಿನ್ನೆ ರಾತ್ರಿ ನಿಮ್ಮ ಮನೆಗೆ ಕಳ್ಳರು ನುಗ್ಗಿದ್ರು ಅಂತ ಕೇಳ್ಪಟ್ಟೆ. ಪೊಲೀಸ್ ಎಲ್ಲ ಬಂದಿದ್ರಂತೆ. ಅದಕ್ಕೆ ಯೋನೀಗ? ಅಮ್ಮೋರೆ, ಅದನ್ನ ಯಾರು ಮಾಡಿಸಿದ್ದು ಅಂತ ನನಗೆ ಗೊತ್ತಾಯ್ತಮ್ಮೋರೆ. ಗೊತ್ತಾಗೋಯ್ತಾ? ಏನು ಹೇಳ್ತಿದ್ದಾಳೆ ನೋಡು. ಅದನ್ನ ಹೇಳಕ್ಕೆ ಅಂತಲೇ ಫೋನ್ ಮಾಡೀನಿ. ಯಾರು? ಇನ್ಯಾರು? ಪುಟ್ಟಕ್ಕ. ಯೋನ? ಅಮ್ಮೋರೆ, ನಿನ್ನೆ ರಾತ್ರಿ ಅಲ್ವೇ ನಿಮ್ಮನೆನ ಕಳ್ತನ ಆಗಿದ್ದು? ಪುಟ್ಟಕ್ಕನೂ ನಿನ್ನೆ ರಾತ್ರಿಯಿಂದ ಕಾಣ್ತಿಲ್ವಂತೆ. ಇದಕ್ಕೇನ್ ಅರ್ಥ ಅಮ್ಮವ್ರೆ? ಇವಳೇನೋ ಹೊಸ ಕಾಲುವೆ ತೋಡ್ತಾ ಇದ್ದಾಳಲ್ಲ. ಪುಟ್ಟಕ್ಕನೇ ಇದನ್ನೆಲ್ಲ ಮಾಡಿಸಿ ತಲೆ ಮರೆಸ್ಕೊಂಡೋಳೆ ಅಮ್ಮವ್ರೆ. ನೀವು ಅವಳನ್ನ ಸುಮ್ಕೆ ಬಿಡ್ಬೇಡಿ. ಹಾ, ನಿಮಗೆ ಪುಟ್ಟಕ್ಕನ ಮ್ಯಾಕೆ ಸಾನೆ ಮರವಾದೆ ಇರ್ಬೋದು, ಆದ್ರೆ ನಾನು ಹೇಳೋದು ದಿಟ್ಟನಯ್ಯ. ಹೇಳ್ದೆ ಅಂತ ನನ್ನ ಮ್ಯಾಕೆ ಕೋಪ ಮಾಡ್ಕೋಬೇಡಿ. ಈ ರಾಜಿ ಯಾವತ್ತಿದ್ರು ನಿಮ್ಮಂಗೆಯ ನ್ಯಾಯದ ಪರ್ವೆ. ನಿಮ್ಮ ಮನೆನಾಗೆ ಏನೋ ಪಿತೂರಿ ನಡೀತೈತೆ. ಇದನ್ನೆಲ್ಲ ಜಿತ್ವಾಗ್ಲೂ ಪುಟ್ಟಕ್ಕನಯ್ಯ ಮಾಡಿರೋದು. ಆಯ್ತು, ನಾನು ಫೋನ್ ಮಾಡ್ತೀನಿ. ಇವಳು ಯಾರು ಅಂತ ಗೊತ್ತಿಲ್ಲದೆ ಹೋದ್ರು ಸರಿಯಾದ ವಿಷಯನೇ ನನಗೆ ತಲುಪಿಸಿದ್ದಾಳೆ. ನನ್ನ ಮೇಲೆ ಯಾರಿಗೂ ಸಂಶಯ ಬರಬಾರ್ದು ಅಂದರೆ ನಾನು ಸರಿಯಾದ ಆಟನೇ ಆಡಬೇಕು. ಏನಯ್ಯ ಹೇಳ್ದೆ? ಬಂಗಾರಮ್ಮನವ್ರಿಗೆ ಫೋನ್ ಮಾಡಿದ್ರೆ ಅವ್ರು ನನಗೆ ಹೋಗಿತಾರೆ ಅಂದೆ ಅಲ್ವಾ? ಬಂಗಾರಮ್ಮನವ್ರಿಗೂ ಪುಟ್ಟಕ್ಕನ ಮ್ಯಾಕೆ ಸಂಶಯ ಬಂದೈತೆ. ಅದಕ್ಕೆ ನಾನು ಏನು ಹೇಳಿದ್ರು ಬೈದೆ ಸುಮ್ಕಿದ್ರು. ಇದ್ರ ಅರ್ಥ ಏನು ಹೇಳು? ಅವರು ನನ್ನ ಮಾತನ್ನ ಒಪ್ಕೊಂಡವ್ರೆ ಅಂತ. ಅಜಯ್, ನೀನು ಹೇಳಿದ್ದನ್ನೆಲ್ಲ ಕೇಳಿಕೊಂಡು ತಪ್ಪಿಗಿದ್ದೀವಿ ಅಂದರೆ ನೀನು ಹೇಳಿದ್ದನ್ನೆಲ್ಲ ಒಪ್ಕೋತಾ ಇದ್ದೀವಿ ಅಂತ ಅರ್ಥ ಅಲ್ಲ. ಬೇರೆ ದಾರಿ ಇಲ್ಲ, ಗತಿ ಇಲ್ಲದೆ ಕೇಳಬೇಕಾದ ಪರಿಸ್ಥಿತಿ ಕೇಳ್ತಿದ್ದೀವಿ. ಅವರು ಹಂಗೇನೆಯ ಕಿವಿತವ ಯಾವುದೋ ಹುಳ ಗುಯ್ ಅಂತ ಐತೆ, ವಾಡ್ದು ಯಾಕೆ ಕೈ ಗಲೀಜು ಮಾಡ್ಕೋಬೇಕು, ಹಾರಾಡ್ಕೊಂಡು ಸಾಯ್ಲಿ ಅಂತ ಸುಮ್ಕವ್ರಿ. ನನ್ನ ಮನೆನಾಗಿದ್ದಾಗ ಅಂದ್ರೆ ಹೂ ಅನ್ನಕ್ಕೆ ಅರ್ಧ ಗಂಟೆ ತಕ್ಕತ್ತಿದ್ದವನು ಈಗ ನೋಡು ಏಟೆಲ್ಲ ಮಾತಾಡ್ತಿದ್ಯಾ ಅಂತ. ಇವಳು ಮನೆ ಉಪ್ಪು ನಿಂಗಂಗೆ ಮಾತಾಡಿಸ್ತೈತೆ. ಅವಳು ನನ್ನ ಹೆಂಡ್ರು ಬೆವರು ಸುರಿಸಿ ದುಡ್ದಿರೋ ದುಡ್ಡಾಗ ಅನ್ನ ಹಾಕ್ತಾವಳೆ, ಅದಕ್ಕೆ ಇಷ್ಟೊಂದು ಪೋಗ್ರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.